ಎಲ್ರಿಗೂ ನಮಸ್ಕಾರ. ನಾನು ಸ್ಮಿತಾ. ಇವತ್ತು ನಾನು US ಇಂದ ವ್ಲಾಗಿಂಗ್ ಮಾಡ್ತಾ ಇದ್ದೇನೆ. ಇಲ್ಲಿ ದೊಡ್ಡ ಸ್ನೋ ಸ್ಟಾರ್ಮ್ ಬಂದಿದೆ. ರೋಡಲ್ಲಿ ಹೇಗಿದೆ ನೋಡಿ, ಅಲ್ಲಲ್ಲಿ ಆಕ್ಸಿಡೆಂಟ್ಸ್ ಇದೆ, ಎಮರ್ಜೆನ್ಸಿ ವೆಹಿಕಲ್ ಅಲ್ಲಲ್ಲಿ ಇದೆ, ಆಚೆ ಈಚೆ ಎಲ್ಲ ಕಾರ್ಗಳು ಬಿತ್ಕೊಂಡುಂಟು, ಮತ್ತು ಸ್ನೋ ಪ್ಲೋವಿಂಗ್ ಟ್ರಕ್ಸ್ ರೋಡಲ್ಲಿ ನಡೀತಾ ಉಂಟು. ನೀವಿಲ್ಲಿ ನೋಡ್ಬೋದು, ಎಲ್ಲರೂ ಎಮರ್ಜೆನ್ಸಿ ಲೈಟ್ ಆನ್ ಮಾಡಿ ಡ್ರೈವ್ ಮಾಡ್ತಾ ಇದ್ದಾರೆ. ದ ಕಂಡೀಷನ್ ಆನ್ ದ ರೋಡ್ ಇಸ್ ವೆರಿ ಡೇಂಜರಸ್. ಇಲ್ಲಿ ನೋಡಿ, ಲೇಕ್ ಕೂಡ ಫ್ರೀಸ್ ಆಗ್ತಾ ಉಂಟು. ಇದು ಪ್ಲೋ ಟ್ರಕ್ಸ್ ನೋಡಿ ಸೈಡಲ್ಲಿ ನಿಂತ್ಕೊಂಡುಂಟು, ಯಾಕಂದರೆ ಅವರು ರೆಡಿಯಾಗಿರಬೇಕು ಸ್ನೋ ಪ್ಲೋ ಮಾಡಲಿಕ್ಕೆ. ಹಾಗಾಗಿ ನಾವು ವಾಪಸ್ ಕೆನಡಾಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಸಾಲ್ಟ್ ಟ್ರಕ್ಸ್ ರೋಡಲ್ಲಿ ಸಾಲ್ಟ್ ಎಲ್ಲ ಹಾಕ್ತಾ ಇದ್ದಾರೆ, ಇಲ್ಲಿದ್ರೆ ಸ್ಲಿಪ್ಪರಿ ಕಂಡೀಷನ್ ಆಗ್ಬೋದು ಅಂತ. ಈಗ ನಾವು ಹೋಟೆಲ್ ರೂಮಿಗೆ ಹೋಗ್ತಾ ಇದ್ದೇವೆ, ಬಿಕಾಸ್ ವಿ ಕ್ಯಾನ್ ನಾಟ್ ಟ್ರಾವೆಲ್. ದ ರೋಡ್ ಕಂಡೀಷನ್ ಇಸ್ ವೆರಿ ಡೇಂಜರಸ್. ಸ್ಟಾರ್ಮಿಂದಾಗಿ ಎಲ್ಲ ಹೋಟೆಲ್ಸ್ ಫುಲ್ ಆಗಿದೆ. ಲಕ್ಕಿಲಿ ನಮಗೊಂದು ಹೋಟೆಲ್ ಸಿಕ್ಕಿತು, ಅದರ ಹೆಸರು ಹ್ಯಾಂಪ್ಟನ್ ಇನ್ ಅಂತ. ಇಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಉಂಟು, ಆದರೆ ಈಗ ಅದು ಕ್ಲೋಸ್ ಆಗಿದೆ. ನಾವಿಲ್ಲಿ ಬರುವಾಗ 1 ಗಂಟೆ ಆಗಿದೆ. ಬನ್ನಿ, ನಿಮಗೆ ನಾನು ಈ ಹೋಟೆಲ್ ಹೇಗುಂಟಂತ ತೋರಿಸ್ತೇನೆ. ನೋಡಿ, ಇದು ಬ್ರೇಕ್ಫಾಸ್ಟ್ ಏರಿಯಾ. ಈಗ ನಾವು ರೂಮಿಗೆ ಹೋಗ್ತಾ ಇದ್ದೇವೆ. ನೋಡಿ, ಇದು ರೂಮ್, ಇದು ವಾಶ್ರೂಮ್. ತುಂಬ ಸ್ಪೇಷಿಯಸ್ ಆಗಿ ಉಂಟು, ಮತ್ತು ಹ್ಯಾಂಡ್ ಸೋಪ್, ಶ್ಯಾಂಪೂ, ಟಿಶ್ಯೂ ರೋಲ್ಸ್ ಎಲ್ಲ ಇಟ್ಟಿದ್ದಾರೆ. ಬಾಟವೆಲ್ಸ್ ಎಲ್ಲ ಕ್ಲೀನ್ ಉಂಟು. ಸೊ ಇಟ್ಸ್ ವೆರಿ ಸ್ಪೇಷಿಯಸ್. ಇದರ ನಂತರ ಕೋಟ್ ಎಲ್ಲ ಇಡಲಿಕ್ಕೆ ಜಾಗ ಉಂಟು. ನೋಡಿ, ಇಲ್ಲಿ ನಾವು ಇಟ್ಟಿದ್ದೇವೆ. ಮತ್ತು 2 ಬೆಡ್ ಉಂಟು. ತುಂಬ ದೊಡ್ಡ ರೂಮ್ ಉಂಟು, ಮತ್ತು TV ಉಂಟು, ಮೈಕ್ರೋವೇವ್ ಉಂಟು, ಫ್ರಿಡ್ಜ್ ಕೂಡ ಉಂಟು. ಇದು ಮೈಕ್ರೋವೇವ್, ಮತ್ತು ಈಚೆ ಫ್ರಿಡ್ಜ್ ಉಂಟು. ಇದೊಂದು ಟೇಬಲ್ ಮತ್ತು ಚೇರ್. ಕಿಟಕಿಯಲ್ಲಿ ನೋಡಿ, ನಿಮಗೆ ನಾನು ತೋರಿಸ್ತೇನೆ ಹೇಗೆ ಸ್ನೋ ಬೀಳ್ತಾ ಉಂಟು. ನೋಡಿ, ಇಲ್ಲಿ ನೀವು ನೋಡ್ಬೋದು ಎಷ್ಟು ಸ್ನೋ ಬಿದ್ದಿದೆ. ನೋಡಿ, ರೋಡೇ ಕಾಣ್ತಾ ಇಲ್ಲ. ಇಲ್ಲಿ ನಮಗೆ ಊಟಕ್ಕೇನೋ ಸಿಗಲಿಲ್ಲ. ಫ್ರೋಝನ್ ಏನೋ ಚಿಕ್ಕ ಪುಟ್ಟದು ಕೆಳಗೆ ಇಟ್ಟಿದ್ರು. ಸೊ ಅದನ್ನೇ ಮೈಕ್ರೋವೇವಲ್ಲಿ ಬಿಸಿ ಮಾಡಿ ನಾವು ಊಟ ಮಾಡಿದೆವು, ಯಾಕಂದರೆ ಯಾರೂ ಡೆಲಿವರಿ ಕೊಡ್ತಾ ಇಲ್ಲ. ಅದರ ನಂತರ ಬೆಳಿಗ್ಗೆ ನಮಗೆ ಎಲ್ಲ ಫುಡ್ ಸಿಕ್ಕಿತ್ತು. ನೋಡಿ, ಇದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್, ಇದು ಇನ್ಕ್ಲೂಡೆಡ್, ಎಲ್ಲ ಫ್ರೀ. ಇದು ಮೇಪಲ್ ಸಿರಪ್ ಎಲ್ಲ ಉಂಟು ಇಲ್ಲಿ. ಮತ್ತು ಇದು ವಾಫಲ್ ಮೇಕರ್, ಫ್ರೆಶ್ ವಾಫಲ್ ನೀವಿಲ್ಲಿ ಮಾಡ್ಬೋದು. ಅದರ ಬ್ಯಾಟರ್ ಕೂಡ ಇಲ್ಲಿ ಉಂಟು. ಇಲ್ಲಿ ನೋಡಿ, ಪೊಟ್ಯಾಟೋವನ್ನು ರೋಸ್ಟ್ ಮಾಡಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿದ್ದಾರೆ. ಮತ್ತು ಬ್ರೆಡ್ ಐಟಮ್ಸ್ ಕೂಡ ಉಂಟು. ಕಾಫಿ, ಟೀ ಎಲ್ಲ ಬಿಸಿ ಬಿಸಿ ಇಲ್ಲಿ ಉಂಟು. ಫುಲ್ ಡೇ, ಅದು ಯಾವಾಗ ಬೇಕಾದರೂ ನೀವು ತಗೊಳ್ಬೋದು. 24 hours ಇದು ಓಪನ್ ಉಂಟು. ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾತ್ರ 6 to 9 ಅಂತ ಹೇಳಿದ್ದಾರೆ. ಇಲ್ಲಿ ಬ್ರೆಡ್ ಬನ್ ಎಲ್ಲ ಇಟ್ಟಿದ್ದಾರೆ, ನೀವು ಅದನ್ನು ಟೋಸ್ಟ್ ಮಾಡ್ಬೋದು. ಮತ್ತು ಹಾರ್ಡ್ ಬಾಯ್ಲ್ಡ್ ಎಗ್ ಉಂಟು. ಫ್ಲೇವರ್ಡ್ ಯೋಗರ್ಟ್ ಕೂಡ ಫ್ರಿಡ್ಜಲ್ಲಿ ಉಂಟು. ಇಲ್ಲಿ ಸ್ವಲ್ಪ ಕೇಕ್ ಉಂಟು, ಮತ್ತು ಡೋನಟ್ಸ್ ಹಾಗೆ ಎಲ್ಲ ಇಟ್ಟಿದ್ದಾರೆ. ಮಫಿನ್ಸ್ ಇಟ್ಟಿದ್ದಾರೆ, ಕುಕೀಸ್ ಇಟ್ಟಿದ್ದಾರೆ. ಇಲ್ಲಿ ಸ್ಕ್ರಾಂಬಲ್ಡ್ ಎಗ್ಗನ್ನು ಇಟ್ಟಿದ್ದಾರೆ, ಮತ್ತು ಇನ್ನೊಂದು ಸೈಡಲ್ಲಿ ಸಾಸೇಜಸ್ಸನ್ನು ಇಟ್ಟಿದ್ದಾರೆ. ಬಿಸಿ ಬಿಸಿ ಉಂಟಿದು. ಇದು ಎಲೆಕ್ಟ್ರಿಕ್ ಹೀಟರ್, ಸೊ ಬಿಸಿ ಇರ್ತದೆ ಫುಡ್ ಇದರಲ್ಲಿ. ಮತ್ತು ಇದರಲ್ಲಿ ಬರ್ಗರನ್ನು ಮಾಡಿಟ್ಟಿದ್ದಾರೆ, ಚಿಕನ್ ಬರ್ಗರನ್ನು ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಇದು ಪೊಟ್ಯಾಟೋವನ್ನು ರೋಸ್ಟ್ ಮಾಡಿ ಚೀಸ್ ಹಾಕಿದ್ದಾರೆ, ಮತ್ತು ಫ್ರೆಂಚ್ ಟೋಸ್ಟ್ ಕೂಡ ಉಂಟು. ಇಲ್ಲಿ ಎಲ್ಲ ಜ್ಯೂಸಸ್ ನಿಮಗೆ ಸಿಗ್ತದೆ. ಇದು ವಾಫಲ್ ಮೇಕರ್. ಇಲ್ಲಿ ಫ್ರೆಶ್ ವಾಫಲನ್ನು ಮಾಡ್ಬೋದು. ಬ್ಯಾಟರ್ ಸೈಡಲ್ಲಿ ಇಟ್ಟಿದ್ದಾರೆ, ಗ್ಲಾಸಲ್ಲಿ ತೆಗೆದು ಇದರಲ್ಲಿ ಹಾಕಿ ಮುಚ್ಚಿದ್ರೆ ಅದು ಟೈಮರ್ ಇರುತ್ತೆ. ಸೊ ಆ ಟೈಮರಲ್ಲಿ ಅದು ಆಫ್ ಆಗ್ತದೆ. ನೋಡಿ, ಫ್ರೆಶ್ ವಾಫಲ್ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ನಮ್ಮ ಸವಾರಿ ಈಗ ಹೊರಟಿದೆ ಕೆನಡಾಕ್ಕೆ ಹೋಗಲಿಕ್ಕೆ. ಹೊರಗೆ ಶವಲ್ ಎಲ್ಲ ಮಾಡಿದ್ದಾರೆ. ರೋಡ್ ಕಂಡೀಷನ್ ಆರ್ ಹೋಪ್ಫುಲಿ ಗುಡ್ ಟುಡೇ. ನೋಡುವ ಏನಾಗ್ತದೆ. ಕಾರ್ ಮೇಲೆ ಐಸಿಕಲ್ಸ್ ಆಗಿತ್ತು, ಸೊ ಅದನ್ನೆಲ್ಲ ಈಗ ನಾವು ತೆಗಿತಾ ಇದ್ದೇವೆ. ಈಗ ಡ್ರೈವ್ ಮಾಡಬೇಕಲ್ಲ, ಸೂಟ್ ಕೇಸ್ ಎಲ್ಲ ಇಟ್ಟಾಯಿತು. GPS ನಮಗೆ ತೋರಿಸ್ತಾ ಉಂಟು 7 hours 23 minutes ಅಂತ ಮನೆಗೆ ಹೋಗಲಿಕ್ಕೆ. ದಟ್ ಈಸ್ ಟು ರೀಚ್ ಟು ಕೆನಡಾ ಫ್ರಮ್ US. ನೋಡುವ ಹೇಗೆ ಯಾವಾಗ ತಲುಪ್ತೇವಂತ. ಈಗ ಸದ್ಯಕ್ಕೆ ರೋಡ್ ಎಲ್ಲ ಕ್ಲಿಯರ್ ಉಂಟು, ಕ್ಲೀನ್ ಮಾಡಿದ್ದಾರೆ. ಡ್ರೈವಿಂಗಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆಂದ ಕಾಣ್ತದೆ ನೋಡಿ. ಆದರೆ ಒಂದು ಹೇಳ್ತೇನೆ, ಈ ಟ್ರಕ್ ಹಿಂದೆ ಎಲ್ಲ ಹೋಗಬಾರ್ದು, ಯಾಕೆಂದರೆ ಆ ಟ್ರಕ್ ಮೇಲೆ ತುಂಬ ಸ್ನೋ ಸ್ಟೋರ್ ಆಗಿರ್ತದೆ. ಸೊ ಅದೆಲ್ಲ ನಮ್ಮ ಕಾರ್ ಮೇಲೆ ಹಾರ್ತಾ ಉಂಟು ನೋಡಿ. ಸೊ ಇದೊಂದು ಪ್ರಾಬ್ಲಮ್. ಟ್ರಕ್ಸ್ ಎಲ್ಲ ತುಂಬ ಸಿಗ್ತದೆ ಈಗ ದಾರಿಯಲ್ಲಿ.
ಸಾಧಾರಣ 1 ಗಂಟೆ ಡ್ರೈವ್ ಮಾಡಿದ ನಂತರ ನಮಗೆ ನೋಡಿ ಈ ರೋಡ್ ಸಿಕ್ಕಿತ್ತು. ಈ ರೋಡಲ್ಲಿ ಸ್ನೋ ಉಂಟು, ತೆಗೀಲಿಲ್ಲ. ಇಟ್ಸ್ ಅ ಬಂಪಿ ರೈಡ್. ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೇವೆ, ಸ್ಲಿಪ್ ಆಗುವ ಚಾನ್ಸಸ್ ಉಂಟು. ಬಟ್ ಇಟ್ಸ್ ಅ ಸೀನಿಕ್ ವ್ಯೂ, ಎಷ್ಟು ಚೆಂದ ಕಾಣ್ತದೆ ನೋಡಿ. ಈಗ ನಾವೊಂದು ಸ್ಟಾಪ್ ತಗೊಳ್ತಾ ಇದ್ದೇವೆ ಗ್ಯಾಸ್ ತುಂಬಿಸಲಿಕ್ಕೆ. ಯಾವಾಗಲೂ ನಿಮ್ಮ ಗ್ಯಾಸ್ ಟ್ಯಾಂಕನ್ನು ಚೆಕ್ ಮಾಡಿ. ಅರ್ಧ ಆಗುವಾಗ ನೀವು ಗ್ಯಾಸ್ ಸ್ಟೇಷನ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಗ್ಯಾಸ್ ಫಿಲ್ ಮಾಡಬೇಕು. ಅದೊಂದು ಇಂಪಾರ್ಟೆಂಟ್. ಮಧ್ಯದಲ್ಲಿ ಗ್ಯಾಸ್ ಖಾಲಿ ಆದರೆ ಏನು ಮಾಡೋದು ನೋಡಿ, ಈ ಚಳಿಯಲ್ಲಿ ಎಲ್ಲಿ ಹೋಗೋದು. ಈಗ ಪುನಃ ಸ್ವಲ್ಪ ಸ್ನೋ ಆಗ್ತಾ ಉಂಟು, ತುಂಬ ಲೈಟ್ ಸ್ನೋ ಇದು, ಸೊ ಇದೇನೂ ಪ್ರಾಬ್ಲಮ್ ಇಲ್ಲ. ಆದರೆ ವ್ಯೂ ಚೆಂದ ಉಂಟು ನೋಡಿ. ಆಚೆ ಬೆಟ್ಟ, ಅದರ ಮೇಲೆ ಸ್ನೋ ಎಲ್ಲ ತುಂಬಿದೆ. ವೈಟ್ ಟ್ರೀ ಅಂತ ಅನಿಸ್ತಾ ಉಂಟು ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟು. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಮನೆ ಉಂಟು, ಅದು ಕಾಣೋದು ಕೂಡ ಇಲ್ಲ, ಸ್ನೋ ಅಲ್ಲಿ ತುಂಬಿದೆ. ಈ ವಿಂಡ್ ಮಿಲ್ಸ್ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು. ಈಗ ನಾವೊಂದು ಬ್ರೇಕ್ ತಗೊಳ್ತಾ ಇದ್ದೇವೆ, ವಾಶ್ರೂಮ್ ಬ್ರೇಕ್. ಮಕ್ಕಳಿಗೆ ಹಸಿವಾದರೆ ಅಲ್ಲಿ ಪಿಜ್ಜಾ ಸಿಗ್ತದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ವಿಂಡ್ಶೀಲ್ಡ್ ಲಿಕ್ವಿಡನ್ನು ತುಂಬಿಸಬೇಕಿತ್ತು ನಾವು. ಎವ್ರಿ ಟೈಮ್ ನಿಮ್ಮ ಟ್ರಂಕಲ್ಲಿ ವಿಂಡ್ಶೀಲ್ಡ್ ಲಿಕ್ವಿಡ್ ಒಂದು 2 ಆದರೂ ಇಡಿ, ನೀವು ಲಾಂಗ್ ಡ್ರೈವ್ ಮಾಡುವಾಗ. ಇಲ್ಲದಿದ್ದರೆ ಡ್ರೈವಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ. ಈ ವಿಂಟರಲ್ಲಿ ಏನಾಗ್ತದೆ ಅಂದರೆ ನಿಮ್ಮದು ವಿಂಡ್ಶೀಲ್ಡ್ ಉಂಟಲ್ಲ, ಅದು ಫಾಗಿ ಆಗ್ತದೆ. ಸೊ ಅದಕ್ಕೆ ಇದನ್ನು ಸ್ಪ್ರೇ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮನೆಗಳು ನೋಡಿ ತುಂಬ ಚೆಂದ ಉಂಟು. ಈಗ ನಾವು ಪೀಸ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ನಾವು ಎಕ್ಸಿಟ್ ತಗೊಳ್ತಾ ಇದ್ದೇವೆ ಕ್ಯಾನಡಾಕ್ಕೆ. ಇನ್ನು ಬರೀ 1 hour 24 minutes ಮನೆಗೆ ತಲುಪಲಿಕ್ಕೆ. ಈಗ ನಾವು ಎಕ್ಸಿಟ್ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಕಾರ್ ನಿಲ್ಲಿಸಿ ಆಫೀಸರ್ಸ್ ನಿಮಗೆ ಪಾಸ್ಪೋರ್ಟ್ ಕೇಳ್ತಾರೆ ಅಷ್ಟೇ. ಪಾಸ್ಪೋರ್ಟ್ ಕೇಳಿದರು, ಪಾಸ್ಪೋರ್ಟ್ ನೋಡಿದರು, ಎಲ್ಲಿ ಹೋಗಿದ್ರಿ ಅಂತ ಹೇಳಿದರು, ಯಾಕೆ ಹೋಗಿದ್ರಿ ಅಂತ ಹೇಳಿದರು. ಇಷ್ಟು ಸ್ವಲ್ಪ ಕ್ವೆಶನ್ಸ್ ಕೇಳಿ ನಮ್ಮನ್ನು ಅಲ್ಲಿಂದ ಬಿಟ್ಟರು. ಈಗ ನಾವು ಕೆನಡಾ ಸೈಡಲ್ಲಿ ಇದ್ದೇವೆ. ಕೆನಡಾ ನೈಗ್ರಾ ಫಾಲ್ಸ್ ಹತ್ರ ಇದ್ದೇವೆ. ರೋಡಲ್ಲಿ ಇಲ್ಲಿ ನೋಡಿದರೆ ಇಲ್ಲಿ ಕೂಡ ಸ್ನೋ ಆಗಿದೆ. ಟ್ರಕ್ಸ್ ಕೂಡ ಕಾಣ್ತಾ ಉಂಟು, ಶವಲ್ ಮಾಡಿದ್ದು. ಸನ್ಸೆಟ್ ಆಗ್ತಾ ಉಂಟು ನೋಡಿ, ಎಷ್ಟು ಚೆಂದ ಕಾಣ್ತದೆ ನೋಡಿ. ಸೂರ್ಯ ಮುಳುಗ್ತಾ ಇದ್ದಾನೆ. ನಾವು ಮನೆ ಹತ್ರ ಬರ್ತಾ ಇದ್ದೇವೆ ಅಂತ ಒಂದು ಖುಷಿಯೋ ಖುಷಿ. ಮಕ್ಕಳಂತೂ ಯಾವಾಗ ಮನೆಗೆ ಹೋಗೋದಂತ ಕಾಯ್ತಾ ಇದ್ದಾರೆ ನೋಡಿ. ಸನ್ಸೆಟ್ ಆಗ್ತಾ ಉಂಟು. ಈಗ ತುಂಬ ಚೆಂದ ಕಾಣ್ತಾ ಉಂಟು. ಇಟ್ಸ್ ರಿಯಲಿ ಬ್ಯೂಟಿಫುಲ್. ನೇಚರ್ ಬ್ಯೂಟಿ ನೋಡಿ, ಎಷ್ಟು ಚೆಂದ ನೋಡಿ. ನಾವು ಈಗ ಓನ್ಲಿ 48 minutes ನಮಗೆ ಮನೆ ತಲುಪಲಿಕ್ಕೆ. ದಿಸ್ ಇಸ್ ದ ಬ್ರಿಡ್ಜ್, ಬರ್ಲಿಂಗ್ಟನ್ ಬ್ರಿಡ್ಜ್. ಇದರ ನಂತರ ನಮ್ಮ ಮನೆ ಬರ್ತದೆ ನೋಡಿ. ಇಲ್ಲಿ ಮನೆ ತಲುಪಿದ್ರೆ ಸ್ನೋ. ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಳಗೆ ಹೋಗಬೇಕಾದ್ರೆ ನಾವು ಶವಲ್ ಮಾಡಬೇಕು. ಸೂಟ್ ಕೇಸೆಲ್ಲ ನಾವು ಒಳಗೆ ತಗೊಂಡು ಹೋಗ್ಬೇಕು ನೋಡಿ. ಸೊ ಅದನ್ನು ನಮ್ಮ ನೇಬರ್ ಸ್ವಲ್ಪ ಶವಲ್ ಮಾಡಿದರು, ಆದರೆ ನಮ್ಮ ಡೋರ್ ಹತ್ರ ಫುಲ್ ಸ್ನೋ ಇತ್ತು. ಸೊ ಅದನ್ನೆಲ್ಲ ತೆಗೆದು ಈಗ ನಾವು ಒಳಗೆ ಹೋಗಬೇಕು. ಕೆನಡಾದಲ್ಲಿ ತುಂಬ ಸ್ನೋ ಬಿದ್ದಿದೆ. ಎಷ್ಟು ಸ್ನೋ ಅಕ್ಯುಮುಲೇಟ್ ಆಗಿದೆ ನೋಡಿ. ಬೆಳಿಗ್ಗೆ ನೋಡಿದರೆ ಏನು ಈ ಗಾರ್ಬೇಜ್ಗೆ ಏನೆಲ್ಲ ಹೋಗಿದೆ. ಕೆಲವರ ಕಾರೆಲ್ಲ ಫುಲ್ ಸ್ನೋ ಅಲ್ಲಿ ಮುಳುಗಿ ಹೋಗಿದೆ ನೋಡಿ. ಕಿಟಕಿಯಲ್ಲಿ ನೋಡಿದರೆ ನಮ್ಮ ರೂಫಲ್ಲಿ ಎಷ್ಟು ಸ್ನೋ ಸ್ಟಾಕ್ ಆಗಿದೆ ನೋಡಿ. ತುಂಬ ಸ್ನೋ ಬಿದ್ದಿದೆ. ಇಲ್ಲಿ 60-50 centimeter ಸ್ನೋ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕೆಲವರ ಕಾರೇ ಕಾಣ್ತಾ ಇಲ್ಲ. ನಮ್ಮ ಬ್ಯಾಕ್ ಯಾರ್ಡ್ ಅಂತೂ ಫುಲ್ ಆಗಿದೆ ನೋಡಿ. ಇಲ್ಲಿ ಚೇರ್ಸ್ ಎಲ್ಲ ಮುಳುಗಿ ಹೋಗಿದೆ. ಅಂತೂ ಇಂತೂ ನಾವು ಮನೆ ತಲುಪಿದೆವು. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.